ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲದಲ್ಲಿ ಧಾರಾಕಾರ ಮಳೆ ಮುಂದುವರೆದಿದೆ. ನದಿಯಂತೆ ಹರಿತಾ ಇವೆ. ಹಳ್ಳ ಕೊಳ್ಳಗಳು, ಸೇತುವೆ ಕೂಡ ಜಲಾವೃತವಾಗಿದೆ. ಶಿರಕುರಳಿ ಗ್ರಾಮದ ಹಳ್ಳಕ್ಕೆ ನಿರ್ಮಿಸಿದಂತಹ ಸೇತುವೆ ಜಲಾವೃತವಾಗಿದೆ. ಹೊರಗಡೆ ಓಡಾಡೋದಕ್ಕೆ ಶಿರಕುರಳಿ ಗ್ರಾಮಸ್ಥರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗ್ಬಿಟ್ಟಿದೆ. ಹೊರಗಡೆನೂ ಕೂಡ ಬರೋದಕ್ಕಾಗ್ತಾ ಇಲ್ಲ ಶಿರಕುರಳಿ ಗ್ರಾಮಸ್ಥರು. ಚಿಕ್ಕ ಚಿಕ್ಕ ಕೆಲಸಕ್ಕೂ ಕೂಡ ರಾಷ್ಟ್ರೀಯ ಹೆದ್ದಾರಿ ಮೂಲಕನೇ ಹೋಗಬೇಕಾದಂತಹ ಒಂದು ದುಸ್ಥಿತಿ ನಿರ್ಮಾಣವಾಗಿದೆ. ಇಲ್ಲಿ ಶಾಲೆಯ ಆಸ್ಪತ್ರೆ ಸೇರಿ ಪ್ರತಿಯೊಂದಕ್ಕೂ ಕೂಡ 4 ರಿಂದ 5 ಕಿಲೋಮೀಟರ್ ಪಾಪ ಸುತ್ತಾಡಬೇಕಂತೆ. ಅರ್ಧ ಕಿಲೋಮೀಟರ್ ಅಂತರದಲ್ಲಿ ಇರುವಂಥ ಕೆಲಸಕ್ಕೆ 4-5 ಕಿಲೋಮೀಟರ್ ಸುತ್ಕೊಂಡು ಬರಬೇಕು ಅಂಥ ಪರಿಸ್ಥಿತಿ ಇದೆ. ಯಾಕಂದರೆ ಇದೊಂದು ಶಾರ್ಟ್ ರೂಟ್ ಇತ್ತು. ಅಟ್ಲೀಸ್ಟ್ ಇಲ್ಲಿಂದ ಹೋದರೆ ಇವರಿಗೆ ಒಂದು ಅರ್ಧ ಗಂಟೆ ಹೋಗಿ ಕೆಲಸಗಳನ್ನು ಮುಗಿಸ್ಕೋಬೋದಿತ್ತು. ಬಟ್ ಈಗ ರಾಷ್ಟ್ರೀಯ ಹೆದ್ದಾರಿ ಮೂಲಕನೇ ಹೋಗಿ ತಮ್ಮ ದಿನನಿತ್ಯದ ಕೆಲಸಗಳನ್ನು ಮುಗಿಸ್ಬೇಕಾದಂಥ ಪರಿಸ್ಥಿತಿ ಇದೆ. ಇದು ಶಿರಕುರಳಿಯ ಒಂದು ಸೇತುವೆ. ದೃಶ್ಯಗಳಲ್ಲಿ ತಾವು ನೋಡ್ಬೋದು. ಬಟ್ ಕೆಲವರು ಪಾಪ ಹೇಗಾದರೂ ಮಾಡಿ ಇದರಲ್ಲೇ ಓಡಾಡೋಣ ಅನ್ನೋ ರೀತಿಯಲ್ಲಿ ಓಡಾಡ್ತಾ ಇದ್ದಾರೆ. ಬಟ್ ಇದು ಅಪಾಯ ಅಂಥೇಳಿ ಈಗಾಗಲೇ ಅವರಿಗೆ ಹೇಳಿದ್ದಾರೆ. ಅಪಾಯದ ಮುನ್ಸೂಚನೆ ಇವೆಲ್ಲ ನೋಡಿ. ನೀರಿನ ರಭಸ ಯಾವಾಗ ಜೋರಾಗುತ್ತೆ ಅಂತ ಗೊತ್ತಾಗೋದಿಲ್ಲ. ಏಕಾಏಕಿ ನೀರೇನಾದರೂ ಧುಮ್ಮಿಕ್ಕಿ ಹರಿದ್ರೆ ಆಗ ಅನಾಹುತಗಳು ಸಂಭವಿಸುತ್ತೆ. ಯಾರು ಕೂಡ ಇಂಥದ್ದಕ್ಕೆ ಹೋಗಬೇಡಿ ಅಂಥೇಳಿ ಮನವಿ ಕೂಡ ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಉತ್ತರ ಕನ್ನಡ ಜಿಲ್ಲೆ ಅಂಕೋಲದಲ್ಲಿ ಸುರಿದಿರುವಂಥ ಒಂದು ಭಾರೀ ಮಳೆಯಿಂದಾಗಿ ಆಗಿರುವಂಥ ತೊಂದರೆಗಳಿವೆ. ಶಿರಕುರಳಿ ಗ್ರಾಮದ ಹಳ್ಳಕ್ಕೆ ನಿರ್ಮಿಸಿದಂಥ ಒಂದು ಸೇತುವೆ ಅದು ಈಗ ಜಲಾವೃತವಾಗ್ತಿದೆ. ಇನ್ನು ಉತ್ತರ ಕನ್ನಡದಲ್ಲೇ ಕಾರವಾರ ಭಾಗದಲ್ಲಿ ಮಳೆಯ ಅಬ್ಬರ ಜೋರಾಗಿರೋದ್ರಿಂದಾಗಿ ಕಾಮಗಾರಿ ನಡೀತಾ ಇದ್ದಂತಹ ರಸ್ತೆ ಮೇಲೆ ಒಂದು ಗುಡ್ಡ ಕುಸಿದಿದೆ. ಕಾರವಾರ ತಾಲೂಕಿನ ಮುದಗಾ ಬಳಿ ಕುಸಿದಿರುವಂತಹ ಗುಡ್ಡ ಇದು. ಕಾರವಾರದ ಮುದಗಾ ಬಳಿ ಗುಡ್ಡ ಕುಸಿದಿಂದಾಗಿ ರಸ್ತೆ ಮೇಲೇನೆ ಬಿದ್ದುಬಿಟ್ಟಿದೆ ದೊಡ್ಡ ಗಾತ್ರದ ಬಂಡೆ ಮತ್ತು ಮಣ್ಣು. ಹೇಗೋ ಇದು ರಾತ್ರಿ ಆಗಿರೋದಂತೆ. ಸೊ ಅನಾಹುತ ತಪ್ಪಿದಂತಾಗಿದೆ. ಬೆಳಿಗ್ಗೆ ಏನಾದರೂ ಆಗಿದ್ರೆ ಈ ಜಾಗದಲ್ಲಿ ತುಂಬ ಜನ ಓಡಾಡೋರು ಇರ್ತಿದ್ರು. ಅವ್ರ ಮೇಲೆ ಏನಾದರೂ ಬಿದ್ದಿದ್ರೆ ಏನಪ್ಪ ಕತೆ ಅಂಥೇಳಿ ಜನ ಪರಿತಪಿಸ್ತಾ ಇದ್ದಾರೆ. ಪಕ್ಕದಲ್ಲೇ ಗುಡ್ಡ ಕುಸಿದಿದ್ರು ಕೂಡ ಪ್ರವಾಸಿಗರು ಮಾತ್ರ ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾರೆ ಅಂಥೇಳಿ ಅದು ಕೂಡ ಈಗ ವರದಿಯಾಗಿದೆ. ನೋಡಿ, ಇಲ್ಲಿ ಗುಡ್ಡ ಕುಸಿದಿರುವಂಥದ್ದು. ರಸ್ತೆಗೇನೆ ಕಲ್ಲು ಬಂಡೆಗಳು ಬಿದ್ದಿವೆ. ಬಟ್ ಅದೃಷ್ಟವಶಾತ್ ಇದು ರಾತ್ರಿ ಆಗಿರೋದ್ರಿಂದಾಗಿ ಅಲ್ಲಿ ಜನಸಂದಣಿ ಇರಲಿಲ್ಲ, ಓಡಾಟ ಇರಲಿಲ್ಲ. ಸೊ ಹಾಗಾಗಿ ಯಾವುದೇ ರೀತಿಯ ಅನಾಹುತಗಳು ಸಂಭವಿಸಿಲ್ಲ. ಬಟ್ ಅಕಸ್ಮಾತ್ ಏನಾದರೂ ಬೆಳಗ್ಗೆ ಹೊತ್ತಾಗಿದ್ದಿದ್ರೆ ಏನಾದರೂ ಅನಾಹುತ ಸಂಭವಿಸ್ತಾ ಇತ್ತು ಅಂಥೇಳಿ ಜನ ಈಗ ಅಲ್ಲಿ ಪರಿತಪಿಸ್ತಾ ಇದ್ದಾರೆ. ಸ್ಥಳದಿಂದ ನಾವು ಪ್ರತಿನಿಧಿ ಸೂರಜ್ ಒಂದು ಪ್ರತ್ಯಕ್ಷ ವರದಿ ನೀಡಿದ್ದಾರೆ. ಬನ್ನಿ ನೋಡೋಣ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಧಾರಾಕಾರವಾಗಿ ಸುರಿಯುತ್ತಿರುವ ಮಳೆಗೆ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿದೆ. ಈಗ ನೀವು ದೃಶ್ಯದಲ್ಲಿ ನೋಡಬಹುದು, ಇದು ರಾಷ್ಟ್ರೀಯ ಹೆದ್ದಾರಿ ಕಾರವಾರದ ಮೂಲಕ ಹಾದು ಹೋಗುವಂತಹ ಕನ್ಯಾಕುಮಾರಿಯಿಂದ ಮುಂಬೈಗೆ ಹಾದು ಹೋಗುವಂಥ ರಾಷ್ಟ್ರೀಯ ಹೆದ್ದಾರಿ. ಈ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಗುಡ್ಡ ಕುಸಿತ ಆಗಿದೆ. ಇದು ಕಾರವಾರ ತಾಲೂಕಿನ ಮುದಗಾ ಬಳಿ ಅಂತ ದೃಶ್ಯ ಇದು ಸಂಪೂರ್ಣವಾಗಿ ಗುಡ್ಡ ಕುಸಿದೆ. ಅದೃಷ್ಟವಶಾತ್ ಯಾವುದೇ ರೀತಿಯಂಥ ಕಾರ್ಮಿಕರಿರಲಿಲ್ಲ. ಯಾಕಂದರೆ ಇದು ನಿರ್ಮಾಣ ಹಂತದಲ್ಲಿರುವಂತಹ ರಸ್ತೆ ಆಗಿದೆ. ಆ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಸಂಭವಿಸಿಲ್ಲ. ಆದರೆ ಈಗ ನೀವು ದೃಶ್ಯದಲ್ಲಿ ಏನು ನೋಡ್ತಾ ಇದ್ದೀರಾ, ದೊಡ್ಡ ದೊಡ್ಡ ಬಂಡೆಗಳೇನು ಬಿದ್ದಿದೆ. ಈ ರೀತಿಯಾದಂಥ ಗುಡ್ಡ ಕುಸಿತ ಆಗಾಗ ಈ ರಾಷ್ಟ್ರೀಯ ಹೆದ್ದಾರಿ ಆಗ್ತಾನೇ ಇದೆ. ನಿನ್ನೆಯೂ ಸಹಿತ ಹೊನ್ನಾವರ ತಾಲೂಕಿನಲ್ಲಿ ಆಗಿತ್ತು. ಇದೇ ರೀತಿಯಾಗಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸುಮಾರು 439ಕ್ಕೂ ಹೆಚ್ಚು ಸ್ಥಳಗಳಲ್ಲಿ ಗುಡ್ಡ ಕುಸಿತ ಆಗುತ್ತದೆ ಎಂಬುದಾಗಿ ಜಿಲ್ಲಾಡಳಿತ ಈಗಾಗಲೇ ಸೂಚನೆಯನ್ನು ಕೊಟ್ಟಿದೆ. ಆ ಹಿನ್ನೆಲೆಯಲ್ಲಿ ಆದಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ವಾಹನ ಸವಾರರು ಸಹಿತ ಆತಂಕದಲ್ಲಿಯೇ ವಾಹನ ಚಾಲನೆ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದರೆ ಇನ್ನೊಂದು ಏನಂದರೆ ಇಲ್ಲಿ ಈಗೇನು ಗುಡ್ಡ ಕುಸಿತ ಆಗಿದೆ, ಈ ಗುಡ್ಡ ಕುಸಿತ ಆಗಿರುವುದು ನಿರ್ಮಾಣ ಹಂತದ ರಸ್ತೆ ಕಾಮಗಾರಿಯ ಪಕ್ಕದಲ್ಲಿ ಗುಡ್ಡ ಕುಸಿತ ಆಗಿರುವ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯ ಹಂತದ ಸಮಸ್ಯೆ ಆಗಿಲ್ಲ. ಮತ್ತು ಪರ್ಯಾಯ ಮಾರ್ಗ ಇರುವುದರಿಂದ ಯಾವುದೇ ರೀತಿಯಾದಂಥ ಸಂಚಾರಕ್ಕೂ ಸಹಿತ ಸಮಸ್ಯೆ ಉಂಟಾಗಿಲ್ಲ. ಆದರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇಂದು ಮತ್ತು ಇನ್ನೂ 3 ದಿನಗಳ ಕಾಲ ಮಳೆಯ ಅಬ್ಬರ ಮುಂದುವರಿಯುತ್ತಿರುವ ಹಿನ್ನೆಲೆಯಲ್ಲಿ ಈಗಾಗಲೇ ಉತ್ತರ ಕನ್ನಡ ಜಿಲ್ಲಾಡಳಿತ ಇವತ್ತು ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ, ಭಟ್ಕಳ ಮತ್ತು ಹೊನ್ನಾವರ ತಾಲೂಕಿನ ಶಾಲೆ ಮತ್ತು ಕಾಲೇಜುಗಳಿಗೆ ರಜೆಯನ್ನು ಘೋಷಿಸಿ ಮುಂಜಾಗ್ರತಾ ಕ್ರಮವನ್ನು ವಹಿಸಿಕೊಂಡಿದೆ ಅಂತಲೇ ಹೇಳ್ಬೋದಾಗಿದೆ. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಸೂರಜ್ ಉತ್ತರೆ, TV9 ಕಾರವಾರ.